ವಿನಯ್ ಗೌಡ ಅವರು ನಾನು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಕಾಂಪ್ರಮೈಸಿಗೆ ಬಂದರು. ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಮಾತಾಡಿದ್ರು. ಸೆಟಲ್ಮೆಂಟ್ ಮಾಡ್ಕೊಳೋದಕ್ಕೆ ಕಾಂಪ್ರಮೈಸಿಗೆ ಬರೋದಕ್ಕೆ ಇವನು ಡಾನಾ ಅಥವಾ ಇವನು ದೊಡ್ಡ ರೌಡಿನಾ ಅಥವಾ ಇವನ ಮೇಲೆ ಏನಾದರೂ ಅಟೆಂಪ್ಟ್ಗಳಾಗಿದೆಯಾ ಅಥವಾ ಇವನು ಬಂದು ನನಗೆ ಏನಾದರೂ ಮಾಡಿ ಅಯ್ಯಯ್ಯೋ ನಾನು ಹೆದರ್ಕೊತಾ ಇದ್ದೀನಿ ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ಹೆದರ್ಕೋತಾ ಇದ್ದೀನಿ ನನ್ನ ದಯವಿಟ್ಟು ಬಿಟ್ಬಿಡಿ, ನನಗೆ ಇಷ್ಟೊಂದೆಲ್ಲ ತೊಂದರೆ ಕೊಡಬೇಡಿ ಅಂತ ಕಾಂಪ್ರಮೈಸ್ಗೆ ಹೋಗಿದ್ನ. ಸರ್, ಇಂಥವ್ರು ನನಗೆ ಇಷ್ಟು ಜನ ಬರ್ತಾರೆ ಡೈಲಿ. ಇವನು ಯಾರು ಅಂದ್ಬಿಟ್ಟು ಇವನ ಹತ್ರ ಕಾಂಪ್ರಮೈಸ್ಗೆ ಹೋಗ್ಬೇಕು? ಫೋನ್ ಮಾಡಿದ್ರೆ ಫೋನ್ ಎತ್ತೋದಕ್ಕೆ ಯೋಗ್ಯತೆ ಇಲ್ಲ ಇವನಿಗೆ. ಈ ನಾಯಿ ಸತೀಶ್ ಇದಾನಲ್ಲ, ಫಸ್ಟು ಮರ್ಯಾದೆ ಕಲ್ತ್ಕೊಂಡು ಎಲ್ಲಿ ಏನು ಮಾತಾಡಬೇಕು ಅದನ್ನು ಫಸ್ಟು ಅವನು ಕಲಿಬೇಕು. ಕಾಂಪ್ರಮೈಸ್ ಚೆನ್ನಾಗಿ ಬೈಸ್ಕೊಂಡಿದ್ದಾನೆ ನನ್ನ ಬಾಯಿನಲ್ಲಿ. ಸರ್, ನಾನು ಅಷ್ಟೊಂದು ಡೀಸೆಂಟ್ ಅಲ್ಲ ಸರ್, ಒಂದು ಲೆವೆಲ್ವರೆಗೂ ಡೀಸೆಂಟ್ ಆಗಿರ್ತೀನಿ. ಅದನ್ನು ದಾಟ್ತು ಅಂದರೆ ನಾನು ಉಪ್ಪು ಹುಳಿ ಖಾರ ತಿನ್ನೋವನೇ, ನನ್ನ ಬಾಯಿನಲ್ಲೂ ಭಾಷೆಗಳು ಬರುತ್ತೆ. ಸುಮ್ಮನೆ ನನ್ನ ತಂಟೆಗೆ ಬರದೇ ಇದ್ದರೆ ಅವ್ನಿಗೆ ಒಳ್ಳೆಯದು.